ನಮಸ್ಕಾರ ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸರಸ್ವತಿ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ನಾನೀಗ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ರಿಸರ್ವ್ ಬ್ಯಾಂಕ್ ಕಾಲ್ ಫಾರ್ಮ್ ಮಾಡಿರುವಂತಹ 450 ಪೋಸ್ಟ್ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಹಾಗಾದರೆ ಅದರ ಕಂಪ್ಲೀಟ್ ಡೀಟೇಲ್ ನೋಟಿಫಿಕೇಷನ್ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತಿನ ವಿಡಿಯೋ ಕಂಪ್ಲೀಟ್ಲಿ ಅಬೌಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಕ್ರೂಟ್ ಮಾಡ್ಕೊಳ್ತಿರುವಂತಹ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಬಗ್ಗೆ, ಅಂದರೆ ಎಜುಕೇಷನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಅದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆ್ಯಂಡ್ ಈ ಒಂದು PDF ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ಅಲ್ಲಿ ನೋಡ್ತಾ ಹೋಗ್ಬೋದು. ಸೊ ಈ ಒಂದು ಈ ಒಂದು ಪೋಸ್ಟಿಗೆ ಅಪ್ಲೈ ಮಾಡಬೇಕು ಅಂದರೆ ಕ್ಯಾಂಡಿಡೇಟ್ಸ್ ಯಾವ್ಯಾವೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ಹೊಂದಿರಬೇಕು ಮತ್ತು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಸೊ ಬಿಫೋರ್ ಅಪ್ಲೈಯಿಂಗ್ ಕ್ಯಾಂಡಿಡೇಟ್ ಶುಡ್ ಎನ್ಶೂರ್ ದಟ್ ಫುಲ್ಫಿಲ್ ಆಫ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಸೊ ಅವ್ರು ಕೊಟ್ಟಿರುವಂಥ ಎಲಿಜಿಬಿಲಿಟಿ ಕ್ರೈಟೀರಿಯಾನ ಫುಲ್ಫಿಲ್ ಮಾಡಬೇಕು. ಮತ್ತು ಮೋಡ್ ಆಫ್ ಅಪ್ಲಿಕೇಶನ್ನು ಆನ್ಲೈನ್ ಮೋಡಲ್ಲೇ ಇರುತ್ತೆ, ಅದು ಈ ವೆಬ್ಸೈಟ್ ಯೂಸ್ ಮಾಡಿಕೊಂಡು ನೀವು ಹಾಕಬೇಕು. ಅದು ಬಿಟ್ಟು ಬೇರೆ ಯಾವ ಒಂದು ಅದರ್ ಮೋಡಲ್ಲೂ ಅಪ್ಲಿಕೇಶನ್ ಫಾರ್ಮ್ನ ತಗೊಳ್ಳೋದಿಲ್ಲ. ಓನ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಇಸ್ ಎಲಿಜಿಬಲ್. ಸೊ ಅದನ್ನು ನೀವು ಕಂಪ್ಲೀಟಾಗಿ ಪ್ಯಾರಾಗ್ರಾಫ್ 88 ನೋಡ್ಬೋದು ನೀವು. ಸೊ ರಿಕ್ರೂಟ್ಮೆಂಟ್ ಪ್ರೋಸೆಸ್ ರಿಕ್ರೂಟ್ಮೆಂಟ್ ಫಾರ್ ದ ಪೋಸ್ಟ್ ಅಸಿಸ್ಟೆಂಟ್ 2023 ಯಾವ ರೀತಿಯಾಗಿರುತ್ತೆ ಅಂದರೆ, ವೆಬ್ಸೈಟ್ ಲಿಂಕ್ ಈಗ ಆಲ್ರೆಡಿ ಓಪನ್ ಆಗಿದೆ September 13ಗೆ. ಎಕ್ಸಾಮಿನೇಷನ್ ಫೀಸು ಆನ್ಲೈನಲ್ಲೇ ಪೇ ಮಾಡಬೇಕು ನೀವು. ಸೊ 13 to October 4ವರೆಗೂ ಲಾಸ್ಟ್ ಡೇಟ್ ಇರುತ್ತೆ. ಎಕ್ಸಾಮ್ಸು ಟೆಂಟೇಟಿವ್, ಆ್ಯಕ್ಚುಲಿ October 21 ಇಂದ 23 ಒಳಗಡೆ ಕಾಲ್ಫರ್ಮ್ ಮಾಡ್ತಾರೆ, ಅಂದರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಇದು ಪ್ರಿಲಿಮ್ಸ್ ಕ್ಲಿಯರ್ ಆಯಿತು ಅಂತಂದರೆ ನೀವು ಮೇನ್ ಟೆಸ್ಟ್ ನಿಮಗೆ ಡಿಸೆಂಬರಲ್ಲಿ ಇರ್ತಾ ಹೋಗುತ್ತೆ. ಅಂದರೆ ಇವೆರಡು ಪ್ಯಾಟ್ರನ್ಸ್ಗಳು ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅಂದರೆ ಎಕ್ಸಾಮಿನೇಷನ್ಗೆ ಅಪ್ಲೈ ಮಾಡೋವಂಥದ್ದು ಮಾತ್ರ October 4 ಲಾಸ್ಟ್ ಡೇಟ್. ಅದು ಫೀಸ್ ಅಪ್ಲೈ ಮಾಡೋವಂಥದ್ದು ಲಾಸ್ಟ್ ಡೇಟು ಕಂಪ್ಲೀಟಾಗಿ. ನಿಮ್ಗೆ ಏನಾದರೂ ಹೆಲ್ಪ್ ಬೇಕು ಅಂತಂದರೆ ನೀವು ಈ ಒಂದು ಮೇಲ್ ID ನೀವು ಚೆಕ್ ಮಾಡ್ತಾ ಹೋಗ್ಬೋದು, ಇಫ್ ಯು ಹ್ಯಾವ್ ಎನಿ ಕ್ವೈರೀಸ್ ಆರ್ ಎನಿಥಿಂಗ್ ಲೈಕ್ ದ್ಯಾಟ್. ಸೊ ಇವಾಗ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟು ಇಲ್ಲಿ ನೋಡ್ಬೋದು ವೇಕೆನ್ಸೀಸು ಯಾವ ಒಂದು ಕ್ಯಾಟಗರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ. ಈಗ ರಿಸರ್ವ್ ವೇಕೆನ್ಸಿ ಅಂತ ನಾವು ನೋಡ್ತೀವಲ್ವ, SC/ST ಕ್ಯಾಟಗರಿಗೆ ಬೆಂಗಳೂರಲ್ಲಿ ಎಷ್ಟಿದೆ ಟೋಟಲ್ ಆಗಿ 11 ಆ ಥರ. ಈಗ OBS EWS ಕ್ಯಾಟಗರಿಗೆ ಬಿಲಾಂಗ್ ಆಗೋರಿಗೆ ಎಷ್ಟೆಷ್ಟು ಪೋಸ್ಟಿಂಗ್ಸ್ಗಳು ಖಾಲಿ ಇದೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಜನರಲ್ ಕ್ಯಾಟಗರಿಗೆ 23 ಇದೆ. ಸೊ ಇದನ್ನು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಹೋದರೆ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ವೇಕೆನ್ಸೀಸ್ ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟು ನಾವು ನೋಡೋಣ ರಿಲ್ಯಾಕ್ಸೇಷನ್. ಈಗ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ ನಿನ್ನೆ ವಿಡಿಯೋದಲ್ಲೇ. ಕ್ಯಾಂಡಿಡೇಟ್ಸ್ ಬಾರ್ನ್ ನಾಟ್ ಐದರ್ ದ್ಯಾನ್ 02995 ಆ್ಯಂಡ್ ನಾಟ್ ಲೇಟರ್ ದ್ಯಾನ್ 190223. ಸೊ ಈ ಒಂದು ಡ್ಯೂರೇಷನಲ್ಲಿ ಬಾರ್ನ್ ಆಗಿರೋರು ಮತ್ತು 2003 ಆದಮೇಲೆ ಬಾರ್ನ್ ಆಗಿರೋರು, 1995ಗಿನ ಮುಂಚೆ ಬಾರ್ನ್ ಆಗಿರೋರು ಇದಕ್ಕೆ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಸೊ ಇವಾಗ ಬಿಟ್ವೀನ್ ಅವರ ವಯಸ್ಸು 20 ಇಂದ 28 ಇಯರ್ಸ್ ಮಧ್ಯದೊಳಗಡೆ ಇರಬೇಕು ಅಂಥವ್ರು ಮಾತ್ರ ಅಪ್ಲೈ ಮಾಡೋಕ್ಕೆ ಸಾಧ್ಯ. SC/ST ಕ್ಯಾಟಗರಿಗೆ 5 years ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ, ದಟ್ ಈಸ್ ಅಪ್ ಟು 33 years ಇರುತ್ತೆ ಅವರಿಗೆ. OBC ಅವರಿಗೆ 31 ಇರುತ್ತೆ. ದೆನ್ ಪರ್ಸನ್ ವಿತ್ ಅ ಬೆಂಚ್ ಮಾರ್ಕ್ ದಟ್ ಈಸ್ PWD ಇರೋರಿಗೆ 10 years ಮತ್ತು 13 years ರಿಲ್ಯಾಕ್ಸೇಷನ್ ಇರುತ್ತೆ. ಮತ್ತು ಎಕ್ಸ್ ಸರ್ವಿಸ್ ಮೆನ್ಸ್ಗಳಿಗೆ ನೀವು ನೋಡ್ಬೋದು ಎಷ್ಟೆಷ್ಟಿರುತ್ತೆ. ಮತ್ತು ವಿಡೋಸ್ ಅಥವಾ ಡಿವೋರ್ಸ್ಡ್ ವುಮೆನ್ ಅಥವಾ ಜುಡಿಷಿಯಲಿ ಸಪ್ರೇಟೆಡ್ ಆರ್ ನಾಟ್ ರಿಮ್ಯಾರಿಡ್ ಅಂಥವ್ರುಗಳಿಗೂ ಕೂಡ ಈ ಒಂದು ಏಜ್ ರಿಲ್ಯಾಕ್ಸೇಷನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನನ್ನು ನೋಡೋದಾದರೆ ಅಟ್ಲೀಸ್ಟ್ ಅ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್. ಸೊ ಯಾವುದೇ ಡಿಸಿಪ್ಲಿನ್ ಆಗಿರ್ಬೋದು, BA BCom BSc ಯಾವುದೇ ರೀತಿಯಾಗಿರುವಂತಹ ಡಿಗ್ರಿ ಆಗಿರ್ಬೋದು, ಆದರೆ ಅದರಲ್ಲಿ ಮಿನಿಮಮ್ ನೀವು 50% ಆಫ್ ಮಾರ್ಕ್ಸ್ನ ತೊಗೊಂಡೇ ಇರಬೇಕು. ಸೊ ಹಂಗಾದರೆ ಮಾತ್ರ ನೀವು ಅಪ್ಲೈ ಮಾಡೋಕ್ಕೆ ಸಾಧ್ಯ. ಅದ್ರ ಜೊತೆಗೆ ನಿಮಗೆ ಒಂದು ಸ್ವಲ್ಪ ನಾಲೆಡ್ಜ್ ಆಫ್ ವರ್ಡ್ ಪ್ರೊಸೆಸಿಂಗ್ ಆನ್ PC, ಅಂದರೆ ಒಂದು ಸ್ವಲ್ಪ ನಿಮಗೆ ಕಂಪ್ಯೂಟರ್ ಬೇಸ್ಡ್ ನಾಲೆಡ್ಜ್ ಇರಬೇಕು. ಆ್ಯಂಡ್ ಎಕ್ಸ್ ಸರ್ವಿಸ್ ಮೆನ್ ಆಗಿರ್ಬೋದು, ಅವರ ಗ್ರ್ಯಾಜುಯೇಟ್ ಆಗಿರಬೇಕು ಯಾವುದಾದ್ರು ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ, ಅಥವಾ ಮೆಟ್ರಿಕ್ಯುಲೇಷನ್ ಕ್ಲಿಯರ್ ಮಾಡಿರಬೇಕು. ಮತ್ತು ಆರ್ಮ್ಡ್ ಫೋರ್ಸಸ್ ಅಟ್ಲೀಸ್ಟ್ 15 years ಆಫ್ ಡಿಫೆನ್ಸ್ ಸರ್ವಿಸ್ ಇರಬೇಕು ಯಾರಿಗೆ ಎಕ್ಸ್ ಸರ್ವಿಸ್ ಮೆನ್ ಕ್ಯಾಟಗರಿಯಲ್ಲಿ ಇರೋರಿಗೆ. ಸೊ ಈ ರೀತಿಯಾಗಿರೋರು ಇದಕ್ಕೆ ಅಪ್ಲೈ ಮಾಡ್ತಾ ಹೋಗ್ಬೋದು. ಆ್ಯಂಡ್ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ ಅವರಿಗೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಕೂಡ ಇರಬೇಕು ಅಂತ. ಆಮೇಲೆ ನೀವು ಇದನ್ನ ನೋಡಬಹುದು ಯಾವ್ಯಾವ ರೀತಿಯಾಗಿ ಹೋಗ್ತಾ ಹೋದಂತೆ. ದ ಡೇಟ್ ಆಫ್ ಪಾಸಿಂಗ್ ಎಲಿಜಿಬಿಲಿಟಿ ವಿಲ್ ಬಿ ದ ಡೇಟ್ ಆಫ್ ಅಪಿಯರಿಂಗ್, ಅದನ್ನೆಲ್ಲನೂ ಅವ್ರು ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ದ ಫ್ರ್ಯಾಕ್ಷನ್ ಆಫ್ ಪರ್ಸೆಂಟೇಜ್ ಟು ಅರೈವ್ ವಿಲ್ ಬಿ ಇಗ್ನೋರ್, ದಟ್ ಈಸ್ 49.99% ಅಂತ ಇರುತ್ತೆ. ವಿಲ್ ಬಿ ಟ್ರೀಟೆಡ್ ಆಸ್ ಅ ಲೆಸ್ ದ್ಯಾನ್ 50% ಓನ್ಲಿ ಅಂತಲೇ ಟ್ರೀಟ್ ಮಾಡೋದು. ಈಗ ನೀವು ಅಪ್ಲೈ ಮಾಡಬೇಕಾದ್ರೆ ನಿಮ್ದು ಎಲ್ಲ ಸೆಮಿಸ್ಟರ್ದು ಅಗ್ರಿಗೇಟಿಂದ ಅಟ್ಲೀಸ್ಟ್ 50% ಬರಬೇಕು ಅಂತ ಹೇಳಿದ್ದೆ. ಈಗ ಸಮ್ಟೈಮ್ಸ್ ಕ್ಯಾಲ್ಕುಲೇಟೆಡ್ ಮಾಡಿದಾಗ 49.99% ಅಂತ ಬರುತ್ತೆ ಅಂತ ಅಂದ್ಕೊಳ್ಳಿ. ಆವಾಗ ಅವರು ಅದನ್ನು 50 ಅಂತ ಕನ್ಸಿಡರ್ ಮಾಡಲ್ಲ, 49.99% ಅಂತಲೇ ಕನ್ಸಿಡರ್ ಮಾಡ್ತಾರೆ. ಸೊ ಇದನ್ನೆಲ್ಲನೂ ನೀವು ಗಮನದಲ್ಲಿ ಇಟ್ಕೊಂಡು ನೀವು ಅಪ್ಲೈ ಮಾಡ್ತಾ ಹೋಗಬೇಕಾಗುತ್ತೆ.
ಸೊ CGPs ಅಥವಾ ಇದನ್ನು ನೀವು ನೋಡ್ಕೊತಾ ಹೋದರೆ ಯಾವ ರೀತಿಯಾಗಿ ಅಗ್ರಿಗೇಟ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ನ ನೀವು ನೋಡ್ಬೋದು. ಲೈಕ್ 6.75 ಅಂದರೆ ಎಷ್ಟು ಪರ್ಸೆಂಟೇಜು, 6.25 ಈ ಥರ ನೀವು ಪಾಯಿಂಟ್ಸ್ಗೆ ಈಗ ಕೆಲವೊಂದು ಮಾರ್ಕ್ಸ್ಗಳಲ್ಲಿ CGPA ಕೊಟ್ಟಿರ್ತಾರೆ. ಸೊ ಅದನ್ನು ನೋಡಿಕೊಂಡು ನೀವು ಕೂಡ ಅಪ್ಲೈ ಮಾಡಬಹುದು ಇದಕ್ಕೆ. ಮತ್ತು ಸೆಲೆಕ್ಷನ್ ಯಾವ ರೀತಿ ಇರುತ್ತೆ, ಸ್ಕೀಮ್ ಆಫ್ ಸೆಲೆಕ್ಷನ್ ಅಂತ ಅಂದರೆ ಒಂದು ಪ್ರಿಲಿಮ್ಸ್ ಎಕ್ಸಾಮಿನೇಷನ್, ಮೇನ್ ಎಕ್ಸಾಮಿನೇಷನ್, ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಇರುತ್ತೆ. ಸೊ ಪ್ರಿಲಿಮ್ ಎಕ್ಸಾಮಿನೇಷನಲ್ಲಿ ಏನು ಮಾಡ್ತಾರೆ, ಫಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ 30 ಮಾರ್ಕ್ಸಿಗಿರುತ್ತೆ, ನ್ಯೂಮರಿಕಲ್ ಅಬಿಲಿಟಿ 35 ಇರುತ್ತೆ, ರೀಸನಿಂಗ್ ಅಬಿಲಿಟಿ 35 ಲೈಕ್ ನಂಬರ್ ಆಫ್ ಕ್ವೆಶನ್ಸ್ ಅಷ್ಟಿರುತ್ತೆ, ಅಂದರೆ ಮಾರ್ಕ್ಸು 35 ಇರುತ್ತೆ. ಸೊ ಟೋಟಲ್ ಓವರಾಲ್ ಆಗಿ 1 ಅವರ್ ಇರುತ್ತೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಸು. ಸೊ ಇದು ಕಂಪ್ಲೀಟ್ಲಿ ಆಬ್ಜೆಕ್ಟಿವ್ ಟೈಪ್, ಅಂದರೆ ಮಲ್ಟಿಪಲ್ ಚಾಯ್ಸೇ ಇರುತ್ತೆ. ಈಗ ಆಲ್ರೆಡಿ ನ್ಯೂಮರಿಕಲ್ ಅಬಿಲಿಟಿ ಮೇಲೆ ನಾನು ಕೆಲವೊಂದು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ, ನೀವು ಅದನ್ನ ನೋಡ್ಕೋಬಹುದು ಕೂಡ. ವೆನ್ ಇಟ್ ಕಮ್ಸ್ ಟು ಸೆಕೆಂಡ್ ಎಕ್ಸಾಮ್, ನೀವು ಪ್ರಿಲಿಮ್ಸ್ ನೀವು ಸೆಲೆಕ್ಟ್ ಆಯಿತು ಅಂತ ಅಂದರೆ ನೀವು ಮೇಯ್ನ್ ಎಕ್ಸಾಮ್ನ ತೊಗೊಳ್ಬೋದು. ಮೇಯ್ನ್ ಎಕ್ಸಾಮಲ್ಲಿ ಏನೇನಿರುತ್ತೆ ಅಂದರೆ ಟೆಸ್ಟ್ ಆಫ್ ರೀಸನಿಂಗ್, ಇದು ಕೂಡ ಆಬ್ಜೆಕ್ಟಿವೆ, ಬಟ್ ಇಟ್ ವಿಲ್ ಬಿ ಫಾರ್ 200 ಮಾರ್ಕ್ಸ್. ಟೆಸ್ಟ್ ಆಫ್ ರೀಸನಿಂಗ್, ಟೆಸ್ಟ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಮತ್ತು ನ್ಯೂಮರಿಕಲ್ ಅಬಿಲಿಟಿ, ಜನರಲ್ ಅವೇರ್ನೆಸ್ಸು, ಕಂಪ್ಯೂಟರ್ ನಾಲೆಡ್ಜು. ಸೊ ಇದನ್ನೆಲ್ಲನೂ ಕೇಳ್ತಾನೆ, ಎಲ್ಲ 40 ಕ್ವೆಶನ್ಸ್ ಆ್ಯಂಡ್ ಮಾರ್ಕ್ಸ್ ವಿಲ್ ಬಿ 40. ಸೊ ಓವರಾಲ್ 200 ಮಾರ್ಕ್ಸ್ಗೆ ಈ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಆಮೇಲೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ನೋಡೋದು. ಇದರಲ್ಲಿ ನೀವು ಕ್ಲಿಯರ್ ಮಾಡಾದಮೇಲೆ ದ ಕ್ಯಾಂಡಿಡೇಟ್ಸ್ ಪ್ರೊವಿಷನಲಿ ಶಾರ್ಟ್ ಲಿಸ್ಟೆಡ್ ಫ್ರಮ್ ದ ಮೇನ್ ಆನ್ಲೈನ್ ಎಕ್ಸಾಮಿನೇಷನ್ ವಿಲ್ ಹ್ಯಾವ್ ಟು ಅಂಡರ್ಗೋ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ. ಪ್ರಿಲಿಮ್ಸ್ ಕ್ಲಿಯರ್ ಆದಮೇಲೆ ಮೇನ್ ಹಾಕ್ಬೋದು, ಮೇನ್ ಅಟೆಂಡ್ ಮಾಡಾದ್ಮೇಲೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ನೋಡ್ತಾರೆ. ಆ್ಯಂಡ್ ಈಗ ಆಲ್ರೆಡಿ ಹೇಳ್ದಂಗೆ ನೀವು ಯಾವ ಒಂದು ಲೈಕ್ ರೀಜನ್ಗೆ ಹಾಕಿರ್ತೀರೋ ಆ ಒಂದು ರೀಜನಿನ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಬರ್ತಾ ಇರಬೇಕು. ಲೈಕ್ ಬೆಂಗಳೂರಲ್ಲಿ ಇತ್ತು ಅಂತ ಅಂದರೆ ಬೆಂಗಳೂರಿಗೆ ಅಪ್ಲೈ ಮಾಡಿದರೆ ನೀವು ಕನ್ನಡ ಬರಲೇಬೇಕು, ಓದೋಕ್ಕೆ ಬರೆಯೋಕ್ಕೆ ಆ ಥರ ಇರುತ್ತೆ ಆಪ್ಷನ್ಸ್ಗಳು. ಆ್ಯಂಡ್ ಇಫ್ ಇನ್ ಕೇಸ್ ನೀವು ಚೆನ್ನಾಗಿ ಅಪ್ಲೈ ಮಾಡಿದ್ರೆ ಆಲ್ರೆಡಿ ಹೇಳ್ದಂಗೆ ನಿಮಗೆ ತಮಿಳ್ ಓದೋಕ್ಕೆ ಬರೆಯೋಕ್ಕೆ ಮಾತಾಡೋಕ್ಕೆ ಕೂಡ ಬರಬೇಕು, ಆ ರೀತಿಯಾಗಿರುವಂಥದ್ದು. ಸೊ ಇದೊಂದು ನಿಮಗೆ ಗಮನದಲ್ಲಿರಲಿ. ಏನು ಅಂತಂದರೆ ಈ ಒಂದು ಎಕ್ಸಾಮ್ಗೆ ನೀವು ಅಪ್ಲೈ ಮಾಡಿದ್ರೆ ಟೆಸ್ಟು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಅವೈಲೇಬಲ್ ಇರುತ್ತೆ ಆ್ಯಂಡ್ ಹಿಂದಿಯಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಇದಿಷ್ಟು. ಆ ಕ್ಯಾಂಡಿಡೇಟ್ ಹ್ಯಾಸ್ ಟು ಕ್ವಾಲಿಫೈ ಇನ್ ಈಚ್ ಪಾರ್ಟ್ ಆಫ್ ದ ಆಬ್ಜೆಕ್ಟಿವ್ ಟೆಸ್ಟ್ ಸಪರೇಟ್ಲಿ. ಸೊ ನೀವು ಈ ಒಂದು ಜಾಬ್ ನಿಮಗೆ ಸಿಗಬೇಕು ಅಂದರೆ ಪ್ರತಿಯೊಂದು ಪಾರ್ಟಲ್ಲೂ ನೀವು ಕ್ಲಿಯರ್ ಮಾಡಿರಲೇಬೇಕು. ದೇರ್ ವಿಲ್ ಬಿ ಅ ನೆಗೆಟಿವ್ ಮಾರ್ಕ್ಸ್ ಫಾರ್ ರಾಂಗ್ ಆನ್ಸರ್ಸ್ ಇನ್ ದ ಆಬ್ಜೆಕ್ಟಿವ್ ಟೆಸ್ಟ್. ಸೊ ಇದನ್ನು ನೀವು ಗಮನವಹಿಸಿ ನೋಡ್ಕೋಬೇಕು. ಆ್ಯಂಡ್ ಈ ಒಂದು ಎಕ್ಸಾಮಲ್ಲಿ ನಿಮಗೆ ನೆಗೆಟಿವ್ ಮಾರ್ಕಿಂಗ್ಸ್ ಇರುತ್ತೆ. ಸೊ ಅವ್ರಿಗೆ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ದೇರ್ ವಿಲ್ ಬಿ ಅ ನೆಗೆಟಿವ್ ಮಾರ್ಕ್ಸ್ ಫಾರ್ ಅ ರಾಂಗ್ ಆನ್ಸರ್ ಇನ್ ದ ಆಬ್ಜೆಕ್ಟಿವ್ ಟೆಸ್ಟ್ ಬೋತ್ ಪ್ರಿಲಿಮಿನರಿ ಆ್ಯಂಡ್ ಮೇನ್. 1/4 ಆಫ್ ದ ಮಾರ್ಕ್ಸ್ ವಿಲ್ ಬಿ ಡೆಡ್ಯೂಸ್ಡ್ ಫಾರ್ ಈಚ್ ರಾಂಗ್ ಆನ್ಸರ್. ಸೊ 1/4 ಆಫ್ ದಿ ಮಾರ್ಕ್ಸನ್ನು ಕಳೀತಾ ಹೋಗ್ತಾ ಇರ್ತಾರೆ. ಒಂದು ರಾಂಗ್ ಆನ್ಸರ್ಸ್ಗೆ 1/4 ಆಫ್ ದಿ ಮಾರ್ಕ್ಸ್ ಅಂದರೆ 0.25 ಮಾರ್ಕ್ಸ್ನ ಅವರು ಕಳೀತಾ ಹೋಗ್ತಾರೆ. ಸೊ ಇದೆಲ್ಲ ನಿಮಗೆ ಗಮನದಲ್ಲಿರ್ತಾ ಹೋಗಬೇಕು. Adequate number of candidates in each category has decided by the bank will be shortlisted from the preliminary. ಸೊ ಪ್ರಿಲಿಮಿನರಿ ಎಕ್ಸಾಮಿಂದನೇ ಅವರು ಶಾರ್ಟ್ ಲಿಸ್ಟ್ ಮಾಡ್ತಾ ಹೋಗ್ತಾರೆ. ಹಾಗಂತ ಪ್ರಿಲಿಮಿನರಿ ಕ್ಲಿಯರ್ ಆಯಿತು ಬಟ್ ಮೇನ್ಸ್ ಆಗಿಲ್ಲ ಅಂತ ಅಂದಾಗ ನಿಮಗೆ ಜಾಬ್ ಕನ್ಫರ್ಮ್ ಆಗೋದಿಲ್ಲ. ಸೊ ಇವೆಲ್ಲನೂ ಆಗ್ತಾ ಹೋಗಬೇಕು. ಆಮೇಲೆ ಯಾವ್ಯಾವ ರೀತಿಯಾಗಿ ನಡೆದಿದೆ ಬಯೋಮೆಟ್ರಿಕ್ ಡೇಟಾ ಕ್ಯಾಪ್ಚರಿಂಗ್ ಅಥವಾ ಬೇರೆ ಮೋಡಿಂದನೂ ಸೆಲೆಕ್ಷನ್ಸ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಎಕ್ಸಾಮಿನೇಷನ್ ಸೆಂಟರ್ಸ್ಗಳನ್ನ ನೀವು ನೋಡ್ತಾ ಹೋಗ್ಬೋದು. ಕ್ಯಾಂಡಿಡೇಟ್ಸ್ ಮೇ ಬಿ ಅಲೋಕೇಟೆಡ್ ಟು ಸೆಂಟರ್ ಆಫ್ ಎಕ್ಸಾಮ್ಸ್ ಆಸ್ ವೆಲ್ ಆಸ್ ಮೇನ್ ಔಟ್ಸೈಡ್ ದ ಸ್ಟೇಟ್ ಆರ್ ವಿತಿನ್ ದ ಸ್ಟೇಟ್ಸ್. ಲೈಕ್ ಸ್ಟೇಟ್ ಬಿಟ್ಟಾದರೂ ಹಾಕ್ಬೋದು ಅಥವಾ ವಿತಿನ್ ಸ್ಟೇಟ್ ಒಳಗಾದ್ರೂ ಹಾಕ್ಬೋದು. ನೋ ರಿಕ್ವೆಸ್ಟ್ ಫಾರ್ ಚೇಂಜ್ ಆಫ್ ಎಕ್ಸಾಮಿನೇಷನ್ ಸೆಂಟರ್. ನೀವು ಅಪ್ಲೈ ಮಾಡಿದ್ಮೇಲೆ ಎಕ್ಸಾಮಿನೇಷನ್ ಸೆಂಟರ್ ಚೇಂಜಸ್ಸಿಗೆ ನಿಮಗೆ ಯಾವುದೇ ರೀತಿಯಾಗಿರುವಂತಹ ಅವಕಾಶ ಇರೋದಿಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು ಅವರು ಪೇ ಸ್ಕೇಲ್ ಯಾವ ರೀತಿಯಿಂದ ಶುರುವಾಗಿದೆ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ಈ PDF ನೀವು ತರೋಗಿ ಇನ್ನೊಂದ್ಸಲಿ ಕೂಡ ಅಬ್ಸರ್ವ್ ಮಾಡಿ. ನಾನು ಇದನ್ನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇಲ್ಲಿ ನೋಡ್ಬೋದು ಈಸ್ಟ್ ಝೋನ್, ವೆಸ್ಟ್ ಝೋನ್, ನಾರ್ತ್ ಝೋನ್ ಆ್ಯಂಡ್ ಸೌತ್ ಝೋನ್. ಸೌತ್ ಝೋನಲ್ಲಿ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ ಐದರ್ ಯು ವಿಲ್ ಟೇಕ್ ಇನ್ ಬೆಂಗಳೂರು, ಚೆನ್ನೈ, ಹೈದರಾಬಾದ್ ಅಥವಾ ತಿರುವನಂತಪುರಮಲ್ಲಿ ಸಿಗಬಹುದು. ನಾರ್ತ್ ಝೋನು, ವೆಸ್ಟ್ ಝೋನ್ ಕೋಲ್ಕತ್ತಾ, ವೆಸ್ಟ್ ಝೋನ್ ಆ ಥರದ್ರಲ್ಲಿ ನೋಡ್ಕೊತಾ ಹೋಗ್ಬೋದು. ಸೊ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಗೈಡ್ಲೈನ್ಸ್ ಫಾರ್ ಪ್ರೀ ಎಕ್ಸಾಮ್ ಟ್ರೈನಿಂಗ್ BCPW ಕ್ಯಾಂಡಿಡೇಟ್ಸ್ಗಳು ಯಾವ್ಯಾವ ರೀತಿಯಾಗಿ ಇರುತ್ತೆ ಅವರಿಗೆ, ಮತ್ತು ಪೇಯಬಲ್ ಫ್ರಮ್ ಆನ್ಲೈನ್ ಪೇಮೆಂಟ್, ಎಷ್ಟು ಪೇಮೆಂಟ್ ಪೇ ಮಾಡಬೇಕು ಅಂತಂದರೆ 50% ಪ್ಲಸ್ 18% GST ಇರುತ್ತೆ. ಅದೇ ರೀತಿ ಜನರಲ್ OBCಗೆ ನೀವು ನೋಡ್ಬೋದು. ಆ್ಯಂಡ್ ಪೇ ಮಾಡಬೇಕಾದ್ರೆ ಆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಏನಿರುತ್ತೋ ಅದನ್ನು ಕ್ಯಾಂಡಿಡೇಟ್ಸೇನೇ ನೋಡ್ಕೋಬೇಕಾಗತ್ತೆ. ಸೊ ಇದಿಷ್ಟು ಕಂಪ್ಲೀಟಾಗಿ
ಲೈಕ್ ಇಲ್ಲಿ ಅಪ್ಲಿಕೇಶನ್ ಪ್ರೋಸೆಸ್ಗಳನ್ನೂ ನೀವು ನೋಡಬಹುದು ಯಾವ್ಯಾವ ರೀತಿಯಾಗಿದೆ ಅಂತ. ರಿಕ್ರೂಟ್ಮೆಂಟ್ ಫಾರ್ ಪೋಸ್ಟ್ ಅಪ್ಲಿಕೇಶನ್ ಪ್ರೋಸೆಸ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ಕೇಳುವಂತಹ ಎಲ್ಲ ಒಂದು ಇನ್ಫಾರ್ಮೇಷನ್ಸ್ಗಳನ್ನ ಹಾಕ್ತಾ ಹೋಗಿ. ಲೈಕ್ ನಿಮ್ಮ ಫಾದರ್ ನೇಮ್ ಆಗಿರ್ಬೋದು, ಆಮೇಲೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲಿಕೇಶನ್ನ ಕಂಪ್ಲೀಟಾಗಿ ಫಿಲ್ ಮಾಡಿ ಸಬ್ಮಿಟ್ ಮಾಡಿ, ಆಮೇಲೆ ಆನ್ಲೈನ್ ಪೇಮೆಂಟ್ ಮಾಡ್ತಾ ಹೋಗಿ. ಆ್ಯಂಡ್ ಈ ಒಂದು ವೆಬ್ಸೈಟ್ ಲಿಂಕನ್ನು ನಾನು ಅಪ್ಲೋಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ನೋಡ್ಕೊಳ್ತಾ ಹೋಗ್ಬೋದು. ಆ್ಯಂಡ್ ಫೋಟೋ ಸೈಜ್ ಎಷ್ಟಿರಬೇಕು, ಸಿಗ್ನೇಚರ್ ಸೈಜ್ ಎಷ್ಟಿರಬೇಕು ಅನ್ನೋದು ನೋಡಿಕೊಂಡು ಕರೆಕ್ಟಾಗಿ ಅಪ್ಲೈ ಮಾಡಿ. ಯಾಕಂದರೆ ನೀವು ಕರೆಕ್ಟಾಗಿ ಹಾಕಿಲ್ಲ ಅಂದರೆ ಅದು ತೊಗೊಳ್ಳೋದೇ ಇಲ್ಲ. ಸೊ ಈಗ ಆಲ್ರೆಡಿ ನೀವು ಎಷ್ಟೊಂದು ಎಕ್ಸಾಮ್ಸ್ಗಳಿಗೆ ಅಪ್ಲೈ ಮಾಡಿರೋದ್ರಿಂದ ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ಇದು ಮ್ಯಾಂಡೇಟ್ರಿ. ಸಿಗ್ನೇಚರ್ ಮತ್ತು ಲೆಫ್ಟ್ ಥಂಬ್ ಇಂಪ್ರೆಷನ್ ಆ್ಯಂಡ್ ಹ್ಯಾಂಡ್ ರೈಟಿಂಗ್ ಡಿಕ್ಲೇರೇಷನ್ ಇಮೇಜ್ನ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಸರ್ಟಿಫಿಕೇಟ್ನ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕಾದ್ರೆ ಡಾಕ್ಯುಮೆಂಟ್ಸ್ಗಳನ್ನ ಸ್ಕ್ಯಾನ್ ಮಾಡಬೇಕು. ಮಿನಿಮಮ್ 200 DPI ಅಂದರೆ ಡಾಟ್ಸ್ ಪರ್ ಇಂಚ್ ಇರಬೇಕು. ಅದೆಲ್ಲನೂ ನೋಡ್ಕೊಳ್ತಾ ಹೋಗಿ, ಯಾಕಂದರೆ ನೀವು ಬೇರೆ ಅಪ್ಲೋಡ್ ಮಾಡಿದ್ರೂ ಕೂಡ ಅದು ತೊಗೊಳ್ಳೋದೇ ಇಲ್ಲ. ಸೊ ಈ ರೀತಿಯಾಗಿ ಇದು ಕಂಪ್ಲೀಟಾಗಿ ನೀವು ನಿಮಗೆ ಇರುವಂತಹ RBI ಪೋಸ್ಟ್ ಆಫ್ ಅಸಿಸ್ಟೆಂಟ್ ನೋಟಿಫಿಕೇಷನ್ ಆಗಿರುತ್ತೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.